ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈ ಒಂದು ಮಂತ್ರಿಮಂಡಲ, ಕಾಂಗ್ರೆಸ್ಸಿನ ಮಂತ್ರಿಮಂಡಲ ಇನ್ನೂ ಆಗವತ್ತು 3-4 ಸಲ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಹರಿಪ್ರಸಾದರು ದೆಹಲಿಗೆ ಹೋಗಿ ಬಂದ್ರೂ ಅದು ಹೆಂಗೆ ಮಾಡ್ಬೇಕು, ಏನು ಮಾಡ್ಬೇಕು ಅನ್ನೋದು ಲೆಕ್ಕದಾಗ ಕೊಂಡು ಆತು. ಒಂದು ಕಡೆ ಇದು ನೀಟ್ ಪರೀಕ್ಷೆ ಸಲುವಾಗಿ ಸಂಸತ್ನಾಗ ಗದ್ದಲ, ಅಲ್ಲಿಯ ಒಂದು ಜಂತರ್ ಮಂತರದಾಗಿನ ಗದ್ದಲ ಏನೇನೋ ಆಗಿ ಒಟ್ಟು ಮುಂದೆ ಹೋಗ್ಕೋತ ಹೊಂಟೈತೆ. ಆದರೆ ಆಕಾಂಕ್ಷಿಗಳಿಗೆ ಒಂದೊಂದು ಕಡೆ ಒಬ್ಬೊಬ್ಬರು ಗಾಡ್ ಫಾದರ್ನ ಹಿಡ್ಕೊಂಡು ಪ್ರಯತ್ನ ಮಾಡ್ತಿರ್ತಾರೆ. ನಾ ಮಂತ್ರಿ ಆಗೇ ಬಿಡ್ತೇನೆ ಅಂತೇಳಿ ಸಾಧಾರಣ ಕೆಲವು ಮಂದಿಗೆ ಹೆಂಗೆ ಗೊತ್ತಿರ್ತೈತೆ, ಅವ್ರು ಬಿಟ್ಬಿಡ್ತಾರೆ. ಆದರೆ ಒಂದೇ ಸಲ ಆಗಿ ಬಂದವ್ರನ್ನು ಈಗ ಹೊಸ ಮುಖಗಳನ್ನ ರಾಹುಲ್ ಗಾಂಧಿ ಅವ್ರಿಗೆ ಕ್ಯಾಬಿನೆಟಿಗೆ ಇರ್ಬೇಕಂದ ಕೂಡಲೇ ಅವರು ಪ್ರಯತ್ನ ಮಾಡತ್ತಾರೆ. ಒಟ್ಟಾರೆ ಯಾಕೋ ಲಗುಟ್ ಮಾಡಿ ಮುಗಿಸ್ಬೇಕು, ಯಾರನ್ನ ಮಾಡುವಾರಕ್ಕೆ ಲಗುಟ್ ಮಾಡಿ ಮುಗಿಸ್ಬೇಕು ಅದನ್ನು. ಹಿಂಗಾದಾಗ ಒಂದು ನನಗೆ 1994 ಒಂದು ಘಟನೆ, ಆವತ್ತು ದೇವೇಗೌಡರು ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಜೆ ಎಚ್ ಪಟೇಲ್ರು ಉಪಮುಖ್ಯಮಂತ್ರಿ ಆಗಿದ್ದರು. ಕ್ಯಾಬಿನೆಟ್ ಮಾಡುವಂಥ ಸಂದರ್ಭದೊಳಗೆ ಹಿರೇಬಾಗೇವಾಡಿ ಕ್ಷೇತ್ರದ SC ಮಾಳ್ಗಿ ಅವರ ಜೊತೆ ನಾನು ಭಾಳ ಆತ್ಮೀಯವಾಗಿದ್ನಿ. ಆ ಒಂದು ಮಂತ್ರಿ ಮಂಡಳ ಹಾಗೂ ಹಿಂದಿನ ದಿವಸ ರಾತ್ರಿ R.V. ದೇಶಪಾಂಡೆ ಅವರ, ಮಾಳ್ಗಿಯವರ ಗುರುಗಳು ರಾಜಕಾರಣದಾಗ. ಯಾವತ್ತೂ ಮಾಳ್ಗಿಯವರು ಯಾವ ನಾಯಕರ ಕೂಡೇನೂ ಕೆಡಿಸ್ಕೊಳಕ್ಕಿಲ್ಲ, ಎಲ್ಲರ ಕೂಡ ಅವರ ಸೌಜನ್ಯಯುತ ವರ್ತನೆ, ಒಂದು ಸಂಭಾಯಿತ ಮನುಷ್ಯಪ್ಪ, ನಾಳೆ ಮಂತ್ರಿ ಆದ್ರೂ ನಮ್ಮನೇನು ಬಿಟ್ಟು ಹೋಗುವುದಿಲ್ಲ ಅನ್ನುವಂಥ ಒಂದು ಭರವಸೆ ಇಟ್ಟಿದ್ರು ಅವ್ರ ಮ್ಯಾಗ ಎಲ್ಲ ಇಡೀ ರಾಜ್ಯದ ಜನತಾದಳದ ನಾಯಕರೆಲ್ಲ. ಎಲ್ಲರೂ ಕೂಡ ಒಳ್ಳೆಯ ಸಂಬಂಧ ಇತ್ತು ಅವ್ರ ಕೂಡ. ನಾನು ಆ ಮಂತ್ರಿ ಮಂಡಳ ಆಗೋತ್ನಾಗ ಅದ್ರ ಹಿಂದಿನ ದಿವಸ ನಾವೆಲ್ಲ ಬೆಂಗಳೂರಾಗಿದ್ದು. ಅವರ R.V. ದೇಶಪಾಂಡೆ ಅವರ, ಮಾಳ್ಗಿಯವರ ನಾಳೆ ಗವರ್ನರ್ ಫೋನ್ ಮಾಡ್ತಾನು, ನೀವು ತಯಾರಿರ್ರಿ ಮಂತ್ರಿ ಮಂಡಳ ಸ್ವೀಕಾರ ಮಾಡೋಕ್ಕೆ ಅಂತೇಳಿ ಹೇಳಿಬಿಟ್ಟಿದ್ರು. ಮತಕ್ಷೇತ್ರದಿಂದ ಸಾಕಷ್ಟು ಜನನೂ ಬಂದಿತ್ತು ಅವತ್ತು. ಒಟ್ಟಾರೆ ನಾವು ಮುಂಜಾನೆ ಗವರ್ನರ್ ಯಾವುದೋ ಒಂದು ಅಂದ್ರೆ ಅವಾಗ ಮೊಬೈಲ್ ಇರೋಕ್ಕಿಲ್ಲ. LH ಫೋನ್ 109ದಾಗ ರೂಮ್ನಾಗ ನಾವು ಯಾವುದೋ ಫೋನ್ ಬಂತಂದ್ರೆ ಇದು ಗವರ್ನರ್ ಫೋನ, ಮಂತ್ರಿ ಮಂಡಳಕ್ಕೆ ಕರೆಯತ್ತಾರೆ, ಗವರ್ನರ್ ಕರೀತಾರೋ ಅಂತೇಳಿ ಅವಾಗ ಒಂದು ಮೆಸೇಜ್ ಸಲುವಾಗಿ ಹಾದಿಗೆ ಹಾಕೋತ ಅಲ್ಲೇ ಲ್ಯಾಂಡ್ಲೈನ್ ಫೋನ್ ಎಟ್ರಿನ್ ಅನ್ಕೊಡ್ದ ನಮ್ದು ಬಂದು ಫೋನ್ ಕರೆದ್ರೆ ಅಂತೇಳಿ ಹಿಂಗೆ ಒಂದು ಆಶಾಭಾವನೆಯಿಂದ ಇದ್ದು. ಅದೆಲ್ಲ ಒಟ್ಟಾರೆ ಯಾವ ಫೋನ್ ಬಂದರೂ ಗವರ್ನರ್ ಕಡೆಯಿಂದ ಮಂತ್ರಿ ಆಗಕ್ಕೆ ಕರೆಯಲಿಲ್ಲ. ಹೀಗಾಗಿ ನಮ್ಗದು ಟೈಮಾಗ ಗೊತ್ತಾಗಲಿಲ್ಲ. ಈಗ ಕರೀತಾರೆ, ಇನ್ನಟ್ಟು ನಿಂತು ಕರೀತಾರೆ, ಗಾಡಿಗಳೆಲ್ಲ ತಯಾರು, ಇದು LH ಮುಂದೆ ಇದಕ್ಕೆ ಇದು ಯಾವುದು ನಮ್ಮ ಗೌರ್ನರ್ ಮನೆಗೆ ಹೋಗಕ್ಕೆ, ಗೌರ್ಮೆಂಟ್ ಆಫೀಸ್ಗೆ ಹೋಗಕ್ಕೆ ಎಲ್ಲ ತಯಾರು, ಗಾಡಿಗಳು ಎಲ್ಲ ರೆಡಿ. ಈಗ ಬರೀ ಫೋನ್ ಅಂದ್ಕೂಡಲೇ ಹತ್ತಿ ಓಡಿ ಹತ್ತಿ ಹೋಗಿ ಪ್ರಮಾಣ ವಚನ ತೊಗೋಬೇಕು ಅನ್ನೋ ಲೆಕ್ಕದಾಗ. ಆದ್ರೆ ಮನುಷ್ಯಾಗ ಹಣಿಬಾರ್ ಅನ್ನೋದು ಇರ್ತೈತಿ. ಆದ್ರೆ ಕಡಿಮಠ ಗೌರ್ನರ್ ಫೋನ್ ಬರಲೇ ಇಲ್ಲ. ಅಲ್ಲಿ ಪ್ರಮಾಣ ವಚನ ಮುಗಿದು ಹೋಗಿತ್ತು, ಆದರೂ ಹಾದಿಗೆ ಹಾಕೋತ ಕುಂತಿದ್ದು. ಹಂಗೆ ಏನಿರ್ತೈತಿ ಅಂದ್ರೆ ಮನುಷ್ಯಾಗ ಒಂದು ಮಂತ್ರಿ ಆಗೋ ಆಸೆ ಇರ್ತೈತಿ. ಯಾವ್ಯಾವ ನಾಯಕರ ನಮಗೆ ಭರವಸೆಗಳು ಕೊಟ್ಟಿರ್ತಾರೆ. ಆದ್ರೆ ಅದು ಕಡಿಗಳಿಗೆ ಒಳಗೆ ಅವತ್ತು ಏನಾಯ್ತು, ಲಿಂಗಾಯತ್ರಿ ಕೋಟಾದಾಗ ಅವತ್ತು ಅಲ್ಲಿ ಯಾರೋ ನಾಗಪ್ಪ ಅಂತೇಳಿ ಅವ್ರು ಮಂತ್ರಿ ಆಗ್ತಾರೆ. ದೇವೇಗೌಡರು ಅವತ್ತು ಪ್ರತಿಷ್ಠೆಗೆ ಬೀಳ್ತಾರೆ. ಇವ್ರು ಯಾಕಂದ್ರೆ ರಾಮಕೃಷ್ಣ ಹೆಗಡೆ ಅವರ ಪರವಾಗಿದ್ರು ಅನ್ನೋದಕ್ಕೆ ಅವತ್ತು ದೇವೇಗೌಡರು ಅಲ್ಲಿ ನಾಗಪ್ಪ ಅಂತೇಳಿ ಬಹುತೇಕ ನನ್ನ ತರಕಲೆ ನಾಗಪ್ಪ ಅಣ್ಣವ್ರನ್ನ ಮಂತ್ರಿ ಮಾಡ್ತಾರೆ ಲಿಂಗಾಯತ್ರಿ ಕೋಟದಾಗ. ಮಾಳ್ಗಿ ಅವ್ರಿಗೆ ಅವತ್ತು ತಪ್ಪತೈತೆ. ಆದರೆ ಈ ನಾಯಕರು ತಮ್ಮ ವೈಯಕ್ತಿಕ ಒಂದು ವಿಷಯನೋ, ವೈಯಕ್ತಿಕ ಅವ್ರ ಮ್ಯಾಗ ದ್ವೇಷೋ ಏನೋ ಗೊತ್ತಾಗೋದಿಲ್ಲ. ಆಗಬೇಕಾದಂಥವ್ರನ್ನ ತಪ್ಪಿಸ್ಬಿಡ್ತಾರೆ ಮಂತ್ರಿ ಮಂಡಳದಾಗ. ತಮಗೆ ಬೇಕಾದವ್ರನ್ನೂ ಯಾರನ್ನೂ ಮಾಡ್ತಾರೆ. ಆದ್ರೆ ಮುಂದೆ ಆ ಮಂತ್ರಿಗಳು ಏನು ಮಾಡಿದ್ರು, ಎಂತ ಮಾಡ್ತಾರೋ, ಅವ್ರ ಉಪಯೋಗ ಆ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಏನು ಆಗ್ತೈತೆ ಅನ್ನೋ ವಿಚಾರ ಮಾಡ್ದನ್ನ ತಮ್ಮ ವೈಯಕ್ತಿಕಟಿಗೆ. ಆದರೆ ಈ ಕಾಂಗ್ರೆಸ್ನಾಗ ಹಂಗೆ ಯಾವುದೂ ಆಗಬಾರ್ದು. ಒಳ್ಳೆಯ ವ್ಯಕ್ತಿಗಳ ಈ ಒಂದು ಜಿಲ್ಲೆಗೆ, ರಾಜ್ಯಕ್ಕೆ ಅವ್ರನ್ನ ಹುಡುಕಾಡಿ ತೆಗೆದು ಮಂತ್ರಿಗಳ್ನ ಮಾಡಬೇಕು. ಒಂದು ಸರ್ಕಾರ ಒಂದು ಒಳ್ಳೆ ಹೆಸರು ಪಡ್ಕೋಬೇಕಾದ್ರೆ ಒಳ್ಳೆ ವ್ಯಕ್ತಿಗಳು ಕ್ಯಾಬಿನೆಟ್ದಾಗ ಇರ್ಬೇಕಂತ ಮೈಂಡ್ ಮಾತಾಡ್ತೈತೆ. ಆದರೆ ಈಗ ಅನೇಕ ಜನರ ಈಗ ಹೇಳಿಲ್ಲ ಈ ಘಟನಾ, ಆದ್ರೂ ತಪ್ಪು ತಿಳ್ಕೋದ ಒಂದು ಅಭಿವೃದ್ಧಿ ಕೆಲಸ ಮಾಡಿ ಕ್ಷೇತ್ರದಾಗ ಹಣಿಬಾರ್ದಾಗೂ ಇರಬೇಕು. ಅದು ಮಂತ್ರಿ ಆಗಬೇಕಾದ್ರೆ ಹಣಿಬಾರ್ದಾಗೂ ಇರಬೇಕು, ಮತ್ತು ಲೀಡ್ರುಗಳು ಮನುಷ್ಯನಾಗ ಇರಬೇಕು, ಮತ್ತು ಕ್ಷೇತ್ರದ ಅಭಿಮಾನಿಗಳು ಮನುಷ್ಯನಾಗ ಇರಬೇಕು. ಅಂದಾಗ ಇವೆಲ್ಲ ಆಗ್ತವೆ. ಯಾಕೋ ಈ ಘಟನೆ ಈ ಮಂತ್ರಿ ಮಂಡಳ ಸಂದರ್ಭದಾಗ ನಾವು ಆ ಗವರ್ನರ್ ಫೋನ್ಗೆ ಹಾಕೋತ ಕುಂತು ಅಟ್ರೊಳಗೆ ಅದು ಇದು ಮುಗಿದು ಹೋಗಿತ್ತು ಪ್ರಮಾಣ ವಚನ ಸಮಾರಂಭ. ಯಾಕೋ ಇದನ್ನು ನಿಮ್ಮ ಮುಂದೆ ಹೇಳ್ಬೇಕನ್ಸಿ ಹೇಳತ್ತೇನೆ. ನಮಸ್ಕಾರ.